ಓ, ನಾನು ಇಲ್ಲಿ ಸ್ಟಕ್ ಆಗಿದ್ದೀನಿ ಅನಿಸ್ತಿದೆ. ನನ್ನ ಕಂಪ್ನಿ ನಿನ್ನೆ ಶಟ್ ಡೌನ್ ಆಯ್ತು. ಈಗ ನನ್ಗೆ ಫುಡ್ ಕೂಡ ಮನಿ ಇಲ್ಲ. ರಿಲ್ಯಾಕ್ಸ್, ಪ್ಯಾನಿಕ್ ಆಗಬೇಡ. ಇಂಡಿಯನ್ ಎಂಬಸಿಗೆ ಕಾಲ್ ಮಾಡಿದೀಯಾ? ಎಂಬಸಿಯಾ? ಅವರು ಪಾಸ್ಪೋರ್ಟ್ಸ್ ತರದ ವಿಷಯಗಳಿಗೆ ಮಾತ್ರ ಹೆಲ್ಪ್ ಮಾಡ್ತಾರಲ್ವಾ? ಹಾ, ಅದು ಮಾತ್ರನೇ ಅಲ್ಲ, ಫಾರಿನ್ ಕಂಟ್ರಿನಲ್ಲಿ ಇರ್ತಕ್ಕಂತಹ ಇಂಡಿಯನ್ಸ್ಗೆ ಜಾಬ್ಲೆಸ್ ಆಗಿರ್ಬೋದು ಅಥವಾ ವೀಸಾ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮೆಡಿಕಲ್ ಪ್ರಾಬ್ಲಮ್ ಇಶ್ಯೂಸ್ ಏನಾದ್ರು ಇದ್ರೆ ಎಂಬಸಿ ಅವರು ಹೆಲ್ಪ್ ಮಾಡ್ತಾರೆ ಅಲ್ವಾ. ಇಂಡಿಯನ್ ಕಮ್ಯುನಿಟಿ ವೆಲ್ಫೇರ್ ಫಂಡ್ ಮುಖಾಂತರ ಇದೆಲ್ಲಾನು ಮಾಡ್ತಾರೆ. ಇದು ನಿಜವಾಗಿಯೂ ವರ್ಕ್ ಆಗುತ್ತದಾ? ಹೌದು, ಇಂಡಿಯನ್ ಗವರ್ನಮೆಂಟ್ ಈ ಫಂಡ್ ನ 2009 ಕ್ರಿಯೇಟ್ ಮಾಡಿತ್ತು. ಇಂಡಿಯನ್ ಎಂಬಸಿ ಇಲ್ಲಿವರೆಗೆ ತುಂಬಾ ಜನರಿಗೆ ಈ ಫಂಡ್ ಮೂಲಕ ಹೆಲ್ಪ್ ಮಾಡಿದೆ. ಫುಡ್, ಶೆಲ್ಟರ್, ಮೆಡಿಕಲ್ ಎಮರ್ಜೆನ್ಸೀಸ್ ಈ ತರ ಸಪೋರ್ಟ್ಗಳನ್ನ ಇಲ್ಲಿವರೆಗೂ ತುಂಬಾ ಮಾಡಿದ್ದಾರೆ. ಹಾಗಿದ್ರೆ ನಾನು ಇಂಡಿಯನ್ ಎಂಬಸಿಯನ್ನ ಈಗಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ಫಾರಿನ್ ನಲ್ಲಿ ಈ ತರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಇಂಡಿಯನ್ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಮದದ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಫ್ಯಾಮಿಲಿ ಅವರು ಇಂಡಿಯಾದಲ್ಲಿ ಇದ್ರೆ ಪ್ರವಾಸಿ ಭಾರತೀಯ ಸಹಾಯತಾ ಕೇಂದ್ರಕ್ಕೆ ಕಾಲ್ ಮಾಡಬಹುದು. ಫಾರಿನ್ಸ್ಗೆ ಟ್ರಾವೆಲ್ ಮಾಡತಕ್ಕಂತಹ ಎಷ್ಟೋ ಇಂಡಿಯನ್ಸ್ಗೆ ಈ ಫೆಸಿಲಿಟಿ ಒಂದಿದೆ ಅಂತ ಗೊತ್ತಿಲ್ಲ. ಸೊ ಇದು ಎಲ್ಲಾರ್ಗೂ ಗೊತ್ತಾಗೋ ಅಷ್ಟು ಶೇರ್ ಮಾಡಿ. ಈ ತರ ಬೆಸ್ಟ್ ಇನ್ಫಾರ್ಮೇಶನ್ ಗಾಗಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್.